ಹಾಯ್ ಹಲೋ. ಸೊ ಆ್ಯಕ್ಚುಲಿ ರಾಯರಿದ್ದಾರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂತಂದರೆ ಪಾಸ್ತಾ ಮಾಡೋಣ ಅಂತ. ನಾನು ಸ್ವಲ್ಪ ಫುಡ್ಡಿ ಗಾಯ್ಸ್, ಅದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಈ ಥರ ಕುಕ್ಕಿಂಗ್ ಮಾಡ್ತಾ ಇರ್ತೀನಿ. ಕುಕ್ಕಿಂಗ್ ಲಾಗ್ಗೆ ಸ್ವಾಗತ. ಈ ಥರ ಪಾಸ್ತಾ ತೊಗೊಂಡಿರಿ. ನೀವು ನಾರ್ಮಲ್ ಪಾಸ್ತಾನು ತೊಗೋಬೋದು, ಇದರಲ್ಲಿ ಪೌಡರ್ ಇರುತ್ತೆ, ಅದರಲ್ಲಿ ಪೌಡರ್ ಇರಲ್ಲ. ಸೊ ಆ ಪಾಸ್ತಾನು ಮಾಡ್ಕೋಬೋದು. ಸ್ಟಾರ್ಟ್ ಮಾಡೋಣ ಗೈಸ್. ಈಗ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಏನೇನು ಐಟಮ್ಸ್ ಬೇಕು ಅಂದರೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ, ಮೊಝಿಲ್ಲಾ ಚೀಸ್, ಆಮೇಲೆ ಉಪ್ಪು ಸ್ವಲ್ಪ, ಆಮೇಲೆ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ಇದ್ರ ಜೊತೆ ನೀವು ಚಿಲ್ಲಿ ಫ್ಲೇಕ್ಸು ಮತ್ತು ಆರೆಗೇನೋ ಯೂಸ್ ಮಾಡ್ಕೋಬೋದು. ಈಗ ಸ್ಟಾರ್ಟ್ ಮಾಡೋಣ. ವಾಟರ್ ಆ್ಯಡ್ ಮಾಡ್ಕೋತೀನಿ. ಈಗ ಪಾಸ್ತಾ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಪಾಸ್ತಾ ಬೆಂದಿದೆ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಟೊಮೆಟೊ ಮಿಕ್ಸ್ ಮಾಡ್ಕೊತೀನಿ. ಪಾಸ್ತಾ ಅಲ್ಲಿ ಪೌಡರ್ ಕೊಟ್ಟಿದ್ರಲ್ಲ ಅದನ್ನ ಹಾಕೋತಾ ಇದ್ದೀನಿ. ಕೆಚಪ್ ಆ್ಯಡ್ ಮಾಡ್ತಾ ಇದ್ದೀನಿ. ಪಾಸ್ತಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಮ್ಮಿ ಹಾಕಕ್ಕೆ ಹೋಗಬೇಡಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ತರಕಾರಿ ಬೇಯುತ್ತೆ. ಅಥವಾ ಡ್ರೈ ಆದ ತಕ್ಷಣ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತರಕಾರಿಗಳೆಲ್ಲ ಸೀದೋಗ್ಬಿಡುತ್ತೆ. ಸೊ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಚೀಸ್ ಮಿಕ್ಸ್ ಮಾಡಿದೆ, ಚೀಸ್ ಎಲ್ಲ ಕರಗಿದೆ. ಈಗ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ ಪಾಸ್ತಾ ರೆಡಿ ಆಗಿದೆ ಗೈಸ್. ತಿನ್ಬಿಟ್ಟು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.